ಏನಿದೆ ಸೀಸನ್ ಇದೆ ಅದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಿಗೆ ಟಾಕ್ ಆಗಿತ್ತು, ಸದ್ದು ಮಾಡಿತ್ತು, ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಅಂದರೆ ನಿಮಗೆ ಒಳಗಡೆ ಇದ್ದಿದ್ದರಿಂದ ಏನೂ ಗೊತ್ತಾಗಿರಲ್ಲ ಅಂತ ಅನ್ಸುತ್ತೆ. ಹೊರಗಡೆ ಯಾವಾಗಲೂ ನ್ಯೂಸಲ್ಲಿ ಬಿಗ್ ಬಾಸ್ ಬಗ್ಗೆ ಬರ್ತಾನೆ ಇತ್ತು. ಅದೇನೋ ಕಾಂಟ್ರವರ್ಸಿ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಆಗಿರ್ಬೋದು, ವರ್ತೂರು ಸಂತೋಷ್ ಅವ್ರ ಬಗ್ಗೆ ಆಗಿರ್ಬೋದು, ಹುಲಿ ಉಗ್ರು ಅದರಿಂದ ಅರೆಸ್ಟ್ ಆಗಿದ್ರು ಅವ್ರಿಗೆ. ನಿಮಗೆ ಕೊನೆ ಮೂಮೆಂಟಲ್ಲಿ ಗೊತ್ತಾಗಿದೆ. ನಿಮ್ಮ ಜೊತೆ ಯಾಕೆ ವರ್ತೂರು ಅವ್ರಿಗೆ ಅಷ್ಟೊಂದು ಕನೆಕ್ಟ್ ಇರಲ್ಲ, ಸೊ ಅವರು ಒಂದು ಅರೆಸ್ಟ್ ಆಗಿದ್ರು ಅನ್ನೋದನ್ನು ಕೇಳ್ಪಟ್ಟು ಎಷ್ಟು ಶಾಕಿಂಗ್ ಆಗಿತ್ತು ನಿಮಗೆ? ನಂಗೆ ಸಖತ್ತು ಶಾಕ್ ಆಯಿತು. ಯಾವುದೋ ಒಂದು ವಿಷಯಕ್ಕೆ ಅವ್ರು ಹೊರಗಡೆ ಹೋದಾಗ ತುಂಬ ಬೇಜಾರಾಗಿದ್ದಾರೆ ಅಂತ ನನಗೆ ಗೊತ್ತಿತ್ತು, ಬಟ್ ಈ ರೀತಿ ವಿಚಾರ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ವರ್ತೂರವ್ರಿಗೆ ಕನೆಕ್ಟ್ ಆಗಿಲ್ಲ ಅಂತೇನಿಲ್ಲ, ಅವ್ರು ತುಂಬ ಒಳ್ಳೆ ಮನುಷ್ಯ, ಭಾಳ ಇನ್ನೋಸೆಂಟ್ ವ್ಯಕ್ತಿ. ಅವ್ರನ್ನ ಒಂದು ಸ್ಥಾನದಲ್ಲಿ ರೇಟಿಂಗ್ ಮಾಡಬೇಕಾದ್ರೂ ನಿಲ್ಲಿಸ್ಬಿಟ್ಟು ಅದನ್ನೇ ಹೇಳಿದೆ ನಾನು. ತುಂಬ ಒಳ್ಳೆ ವ್ಯಕ್ತಿ, ಅವ್ರ ಪರ್ಸ್ನಾಲಿಟಿಗೆ ಈ ಸ್ಥಾನ ಅವರು ಗಳಿಸ್ಬೇಕು ಅಂತ ಹೇಳಿದ್ದೆ. ಬಟ್ ಆಟ ಸ್ಲೋ ಇದ್ದಾಗ ನಾನು ಹೇಳಲೇಬೇಕು. ಆ ವಿಚಾರಕ್ಕೋಸ್ಕರ ಅವರು ಸುಮಾರಷ್ಟು ಕಡೆ ಏನು ನಾನು ನಾಮಿನೇಟ್ ಮಾಡಿದೆ ಅಂತ ರಿವರ್ಸ್ ಮಾಡ್ತಾಯಿದ್ರು. ಆಗಿಲ್ಲ ಅಂತೇನಿಲ್ಲ ಮೇಡಮ್, ತುಂಬ ಚೆನ್ನಾಗಿದ್ದೀನಿ. ಅವ್ರು ಇವಾಗ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡ್ತೀನಿ, ಯಾಕಂದರೆ ಅವರು ತುಂಬ ಒಳ್ಳೆ ವ್ಯಕ್ತಿ. ಅವ್ರ ಮನಸ್ಸಲ್ಲಿ ಕಲ್ಮಶ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ತುಕಾಲಿ ಮತ್ತು ವರ್ತೂರು ಸಂತೋಷ್ ಮಾತಾಡಿಕೊಂಡು ಕಾರ್ತಿಕ್ ಅವ್ರಿಗೆ ಇವಾಗ ಯಾರೂ ಇಲ್ಲ, ಅದಕ್ಕೆ ನಮ್ಮ ಜೊತೆ ಬಂದು ಕುತ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೀವು ಈಗ ನೋಡಿದ್ರೆ ನಿಮಗೆ ಅಫ್ಕೋರ್ಸ್ ಸ್ವಲ್ಪ ಬೇಜಾರು ಆಗ್ಬೋದು, ನಗುನೂ ಬರ್ಬೋದು. ಅಂದರೆ ಬಿಗ್ ಬಾಸ್ ಮನೇಲಿ ಯಾರೂ ಇಲ್ದಾಗ ಯಾರ ಜೊತೆನಾದರೂ ಕುತ್ಕೊಳ್ಳೇಬೇಕು, ಮಾತಾಡಲೇಬೇಕು. ನಾನು ಅದನ್ನೇ ಹೇಳೋದು ಯಾವಾಗಲೂ. ನಾನು ಒಬ್ಬನೇ ಒಂದು ಮೂಲೆಯಲ್ಲಿ ಹೆಂಗೆ ಕೂತ್ಕೊಂಡು ಹಿಂಗೆ ಸೈಲೆಂಟಾಗಿ ಕೂತಿರಲ್ಲ, ಅದು ಹಂಗೆ ಆಗಲ್ಲ. ಯಾರೂ ಮಾತಾಡಿಲ್ಲ ಅಂತಂದಾಗ, ಎಷ್ಟೊಂದು ಜನ ಯಾರೂ ಮಾತಾಡಿಲ್ಲ ಅಂತಂದಾಗ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಐ ಫೆಲ್ಟ್ ದೇ ಆರ್ ಜೆನ್ಯೂನ್ ಆ್ಯಂಡ್ ಐ ಸ್ಟಿಲ್ ಇವತ್ತಿಗೂ ಅದನ್ನೇ ಹೇಳ್ತೀನಿ, ದೇ ಆರ್ ಜೆನ್ಯೂನ್. ಸೊ ಕನೆಕ್ಟ್ ಆಗಿದ್ದೆ, ಮಾತಾಡಿದೆ. ಮತ್ತು ಆವಾಗ ನಾನು ನಾಮಿನೇಟ್ ಮಾಡಿದಾಗ ಪಾಪ ಅವ್ರಿಗೂ ಬೇಜಾರಾಯಿತು, ಅವ್ರಿಗೂ ಇದಾಯಿತು. ಆ ಸಮಸ್ಯೆಯಿಂದ ಅವ್ರು ಮಾತಾಡಿದ್ರು ಅಷ್ಟೇ. ಸೊ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಯಾರ ಜೊತೆನಾದರೂ ಮಾತಾಡಬೇಕು. ಅವರು ಮುಂದೆನೂ ಮಾತಾಡ್ತಾರೆ, ಹಿಂದೆನೂ ಮಾತಾಡ್ತಾರೆ, ಸುಮಾರು ಜನ ಮಾತಾಡ್ತಾರೆ ಅಷ್ಟೇ.